ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಚಾನಲ್. ಇವತ್ತಿನ ಸ್ಪೆಷಲ್ ನಮ್ಮ ಕರ್ನಾಟಕ ಟ್ರೆಡಿಷನಲ್ ರೆಸಿಪಿ ಅಕ್ಕಿ ರೊಟ್ಟಿ. ತುಂಬ ಸುಲಭವಾಗಿ ಅಕ್ಕಿ ರೊಟ್ಟಿನ ಈ ರೀತಿ ಸಾಫ್ಟಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆಗೆ ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ನಾನು ಇದ್ರ ಜೊತೆಗೆ ಚಟ್ನಿ ಪುಡಿ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಸರ್ವ್ ಮಾಡಿದ್ದೀನಿ. ಸೊ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 3 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರ್ಬೇಕು ಅಕ್ಕಿ ಹಿಟ್ಟು. ನಾನು ದೋಸೆ ಅಕ್ಕಿ ಇರುತ್ತಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಒಣಗಿಸಿ ಬಿಡಿಸಿರೋ ಅಂತ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಚಕ್ಲಿಗಾಗಲಿ ರೊಟ್ಟಿಗಾಗಲಿ ಈ ರೀತಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈರುಳ್ಳಿ 1.5 ಕಪ್ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೀರ ಅದರಲ್ಲಿ ಅರ್ಧದಷ್ಟು ಈರುಳ್ಳಿ ತೊಗೊಳ್ಳಿ. ಅಷ್ಟೇ 1.5 ಕಪ್ನಷ್ಟೇ ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲದನ್ನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಒಂದು 2 ಸ್ಪೂನ್ ಇದೆ. ಇದ್ರ ಜೊತೆಗೆ ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಖಾರ ನೋಡಿ ಹಾಕೊಳ್ಳಿ, ಹಸಿಮೆಣಸಿನ್ಕಾಯಿ ಕಡಿಮೆ ಬೇಕು ಅಂದರೂ ಹಾಕೋಬೋದು. ಹಾಗೆ ಫ್ರೆಶ್ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುರ್ದು ಹಾಕೊಳ್ಳೋರು ಹಾಕೋಬಹುದು, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಒಂದು 2ರಿಂದ 3 ಸ್ಪೂನ್ ಸಾಕು. ಜಾಸ್ತಿ ಹಾಕೊಂಡ್ರೆ ಸಪ್ಪೆ ಆಗ್ಬಿಡುತ್ತೆ ರೊಟ್ಟಿ, ಸ್ಪೈಸಿ ಆಗಿರಲ್ಲ. ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಚಿಗೆ ಉಪ್ಪು ಹಾಕ್ಕೊಳ್ಳಿ, 1/4 ಟೀ ಸ್ಪೂನ್ ಸಾಕು. ಇದ್ರ ಜೊತೆಗೆ ಉಳಿದಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ತೆಂಗಿನಕಾಯಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತಿನ್ನುವಾಗ ಈ ತೆಂಗಿನಕಾಯಿ ಸಿಕ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೈಸೂರಲ್ಲಿ ಗಾಡಿ ಮೇಲೆಲ್ಲ ಮಾರ್ತಾರೆ. ಸೇಮ್ ಹಿಂಗೇನೆ ತೆಂಗಿನಕಾಯಿನ ಕಟ್ ಮಾಡಿ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಈರುಳ್ಳಿಲಿರೋ ನೀರೆಲ್ಲ ಬಿಡುತ್ತೆ. ಈ ರೀತಿ ಚೆನ್ನಾಗಿ ಕಿವುಚಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ನಾನು ತಗೊಂಡಿರೋ ಹಿಟ್ಟಿಗೆ 1.25 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ನಿಮಗೆ ಗಟ್ಟಿಯಾಗಬೇಕು ರೊಟ್ಟಿ, ತುಂಬ ಸಾಫ್ಟ್ ಬೇಡ ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ, ಇಲ್ಲ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಹೆಂಗೆ ಮಾಡಿದ್ರೂ ಬರುತ್ತೆ. ಬಟ್ಟೆನಲ್ಲಿ, ಕಾಟನ್ ಬಟ್ಟೆನಲ್ಲಿ ತಟ್ಟುಬಿಟ್ಟು ಕೂಡ ಬೇಯಿಸ್ತಾರೆ. ಹೊರಗಡೆ ಗಾಡಿ ಮೇಲೆಲ್ಲ ಬೇಯಿಸ್ತಾರಲ್ಲ, ಹೋಳಿಗೆ ಪೇಪರ್ನ ಯೂಸ್ ಮಾಡ್ತಾರೆ. ಯಾವ ರೀತಿ ಕೂಡ ಮಾಡ್ಕೋಬೋದು. ಸೊ ನಾನು 2 ವೇನ ನಾನು ತೋರಿಸ್ತೀನಿ. ತಟ್ಟ ವೇನ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ನೀವು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಟ ಹದಕ್ಕೆ ಬರಬೇಕು. ಈ ರೀತಿ ಇದನ್ನು ಒಂದು 15 ನಿಮಿಷ ಅಥವಾ 20 ನಿಮಿಷ ನೆನೆಯಕ್ಕೆ ಬಿಡಿ. ಒಂದ್ಸಲ ನೆಂದರೆ ರುಚಿ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ನೆಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಮುಚ್ಚಿಬಿಟ್ಟು ಒಂದು 15 ನಿಮಿಷ ಬಿಡಿ. ಒಂದು 15 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಹಿಡಿದಿದೆ, ನೆಂದಿರುತ್ತೆ. ಕೆಲವೊಂದ್ಸಲ ನೀರು ಹಿಡ್ಕೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಿಟ್ಟು. ಬೇಕು ಅಂದರೆ ಒಂಚೂರು ನೀರು ತಕ್ಕಳಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ತೆಳು ಮಾಡೋಕ್ಕೆ ಹೋಗ್ಬೇಡಿ. ತೆಳುವಾಗಿದೆ ಅಂದರೆ ಒಂಚೂರು ಅಕ್ಕಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದಕ್ಕಿರಲಿ. ನಾನು ಇವತ್ತು ಹಂಚ್ ಮೇಲೆ ತಟ್ಟ ತೋರಿಸ್ತೀನಿ. ಫಸ್ಟು ನೋಡಿ, ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ಫ್ಲ್ಯಾಟ್ ತವನೇ ತಗೋಬೇಕು. ಸ್ವಲ್ಪ ಕರ್ವಿದ್ರೂ ಈ ಅಕ್ಕಿ ರೊಟ್ಟಿ ತಟ್ಟಕ್ಕಾಗಲ್ಲ ಹಂಚ್ ಮೇಲೆ. ನೋಡಿ, ಈ ರೀತಿ ಫ್ಲ್ಯಾಟ್ ಮಾಡ್ಕೋಬೇಕು. ಎಷ್ಟು ತಿನ್ನಬೇಕೋ ಅಷ್ಟು ತಿನ್ ಮಾಡ್ಕೋಬೋದು. ಹಂಚಲ್ಲಿ ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ, ರುಚಿ ಚೆನ್ನಾಗಿರುತ್ತೆ. ಒಂದು ಏನಂದರೆ ನೀವು 2 ಹಂಚು ಇದೇ ಥರ ಇಟ್ಕೋಬೇಕು. ಒಂದು ಬೇಯುವಾಗ ಒಂದರಲ್ಲಿ ತಟ್ಬೋದು. ಆ ಬಿಸಿ ಹಂಚಲ್ಲಿ ಮತ್ತೆ ತಟ್ಟಕ್ಕಾಗಲ್ಲ. ಮತ್ತೆ ಅದನ್ನು ನೀರು ಹಾಕಿ ವಾಶ್ ಮಾಡಿಕೊಂಡೆ ಮತ್ತೆ ತಟ್ಟಬೇಕು. ಬಿಸಿ ಹಂಚನ್ನ ನೀವು ತಣ್ಣೀರಿಗೆ ಇಟ್ಟ ತಕ್ಷಣ ಆ ಮೇಲ್ಗಡೆ ಕೋಟಿಂಗ್ ಎದ್ದೋಗ್ತಾ ಬರುತ್ತೆ, ತವಾ ಹಾಳಾಗುತ್ತೆ. ಸೊ ಇದನ್ನು 2 ಸೈಡು ಬೇಯಿಸ್ಕೊಳ್ಳಿ ತಟ್ಟಾದ್ಮೇಲೆ. ಇನ್ನೊಂದು ಮೆಥಡ್ ಏನಂದರೆ, ಈಸಿ ಮೆಥಡು, ಹೋಳಿಗೆ ಪೇಪರು, ಬಟರ್ ಪೇಪರ್ ಅಥವಾ ಬಾಳೆದೆಲ್ಲ ಯೂಸ್ ಮಾಡ್ಕೊಂಡು ಮಾಡೋದು. ನಾನಿವತ್ತು ಹೋಳಿಗೆ ಪೇಪರ್ನ ಕಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಹೋಳಿಗೆ ಪೇಪರಲ್ಲಿ, ಈಸಿಯಾಗಿ ಮಾಡ್ಕೋಬೋದು. ಒಂದು ಹೋಳಿಗೆ ಪೇಪರಲ್ಲಿ ಸುಮಾರಾಗಿ ನೀವು ಒಂದು 20-25 ರೊಟ್ಟಿ ತಟ್ಟು ಹಾಕ್ಬೋದು. ನೋಡಿ, ಸ್ವಲ್ಪನೇ ಎಣ್ಣೆನ ಅಥವಾ ನೀರು ಯಾವುದನ್ನಾದ್ರೂ ಬಳಸ್ಕೊಂಡು ಈ ರೀತಿ ತೆಳುವಾಗಿ ತಟ್ಕೊಳ್ಳಿ. ನೀವೆಷ್ಟು ತೆಳ್ಳಗೆ ತಟ್ಕೋತೀರಾ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಹಂಚನ್ನ ಕಾಯಿಸಾದ್ಮೇಲೆ ಮೀಡಿಯಮ್ ಉರಿಗೆ ಇಟ್ಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ತೆಗಿಯೋಕ್ಕೆ ಬರಲಿಲ್ಲ ಅಂತ ಅಂದರೆ ಜಸ್ಟ್ ಒಂದು 10 ಸೆಕೆಂಡ್ಸ್ ಬಿಡಿ. ಅದು ಈಸಿಯಾಗಿ ರೊಟ್ಟಿ ತವಾಗ ಅಂಟ್ಕೊಂಡು ಮೇಲ್ಗಡೆ ಪೇಪರ್ ಈಸಿಯಾಗಿ ಬರುತ್ತೆ. ಹೋಳಿಗೆ ಎಲ್ಲ ಆದರೆ ಒಂದೇ ಸಲ ತೆಕ್ಕೋಬೋದು. ಈ ಅಕ್ಕಿ ರೊಟ್ಟಿಗೆ ನೀರು ಹಾಕಿರ್ತೀವಲ್ಲ, ಸ್ವಲ್ಪ ನಿಧಾನ ಅಷ್ಟೇ. ಇದನ್ನು ಒಂದು 2ರಿಂದ 3 ನಿಮಿಷ ನೀವು ಕ್ಲೋಸ್ ಮಾಡಿ, ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಅದಾದಮೇಲೆ 2 ಸೈಡು ಈ ರೀತಿ ಬೇಯಿಸ್ಕೊಳ್ಳಿ. ಎಣ್ಣೆ ತುಪ್ಪ ಬೇಕು ಅಂದರೆ ಹಾಕೊಳ್ಳಿ. ನಾನು ತಟ್ಟಕ್ಕೆ ಯೂಸ್ ಮಾಡಿರೋದ್ರಿಂದ ಮತ್ತೇನು ಹಾಕಕ್ಕೆ ಹೋಗಿಲ್ಲ. ನೋಡಿ, 2 ಸೈಡು ಬೆಂದಾದ್ಮೇಲೆ ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಮತ್ತು ಇನ್ನೊಂದು ರೊಟ್ಟಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಉಲ್ಟಾ ಹಾಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಒಂದು 10 ಸೆಕೆಂಡ್ಸ್ ಬಿಟ್ಟರೆ ನೋಡಿ ಈಸಿಯಾಗಿ ಬರುತ್ತೆ. ನೋಡಿ, ಈ ರೀತಿ ನಿಧಾನವಾಗಿ ತೆಕ್ಕೊಳ್ಳಿ. ಬಾಳೆದೆಲೆ ಯೂಸ್ ಮಾಡಿ ಅಥವಾ ಕಾಟನ್ ಬಟ್ಟೆನ ಒದ್ದೆ ಮಾಡ್ಕೊಂಡು ಅದ್ರ ಮೇಲೆ ತಟ್ಟು ಕೂಡ ಹಾಕೋಬೋದು. ಒಂದು 2 ನಿಮಿಷ ಒಂದು ಸೈಡ್ ಬೇಯಿಸಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಈ ರೀತಿ ತಿರುವು ಹಾಕಿ 2 ಸೈಡು
ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಬೇಯಿಸ್ಕೊಳ್ಳಿ. ಒಂದು ರೊಟ್ಟಿ ಒಂದು 3 ನಿಮಿಷ ತಗೊಳುತ್ತೆ ಬೇಯೋಕ್ಕೆ. ನಾನಿವತ್ತು ಕಾಯಿ ಚಟ್ನಿ ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಇದನ್ನು ಕೂಡ. ಹಾಗೆ ಶೇಂಗಾ ಚಟ್ನಿ ಪುಡಿ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸಿಗೆ ನೀವು ತೊಗೊಂಡೋಗ್ಬೋದು. ಟ್ರಾವೆಲಿಂಗ್ ಕೂಡ ಈ ರೊಟ್ಟಿನ ಮಾಡ್ಕೊಂಡು ಹೋಗ್ಬೋದು. ನೋಡಿದ್ರಲ್ವ ಟ್ರೆಡಿಷ್ನಲ್ ಆಗಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತೇಳಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವೆಲ್ರಿಗೂ ಈ ಅಕ್ಕಿ ರೊಟ್ಟಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.